15ರಿಂದ ಸಂಸತ್ತಿನ ಅಧಿವೇಶನ ನಡೆಯಲಿದ್ದು ಅದರ ಮೊದಲೇ ನಿತಿನ್ ಗಡ್ಕರಿ ಅವರಲ್ಲಿ ಮಾತನಾಡಿ ಹೆದ್ದಾರಿ ಸಮಸ್ಯೆಯ ಬಗ್ಗೆ ಮನವರಿಕೆ ಮಾಡಿಕೊಡಲಾಗುವುದೆಂದು ಸಂಸದೆ ಶೋಭಾ ಕರಂದ್ಲಾಜೆ ಉಡುಪಿಯಲ್ಲಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ರಾಷ್ಟ್ರೀಯ ಹೆದ್ದಾರಿ 66ರ ಕಾಮಗಾರಿ ನಿಧಾನಗತಿಯಿಂದ ಅನೇಕ ಅಪಘಾತಗಳು ಆದ ವರದಿಗಳಿವೆ. ಎಲ್ಲ ರಸ್ತೆಗಳನ್ನು ಕೈಬಿಟ್ಟು ಈ ಭಾಗದ ರಸ್ತೆಗಳನ್ನು ಮಾತ್ರ ಆಯ್ದುಕೊಂಡು ಕಾಮಗಾರಿ ನಡೆಸಿದ ಕಾರಣ ವಿಳಂಬವಾಗಿದೆ. ಆದಷ್ಟು ಬೇಗ ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಅವರಲ್ಲಿ ಹೆದ್ದಾರಿ ಕಾಮಗಾರಿ ವೇಗಕ್ಕೆ ಮನವಿ ಮಾಡಲಾಗುವುದು ಎಂದರು. ಸಮಸ್ಯೆಯಿಂದ ಕಾರಣಕ್ಕಾಗಿ ದೇಶದಲ್ಲಿ ಹಲವಾರು ರಸ್ತೆಗಳನ್ನು ಅವರು ವಿಡ್ರಾ ಮಾಡಿಕೊಂಡ ಕಾರಣಕ್ಕಾಗಿ ಮತ್ತು ಕೇವಲ ಈ ರಸ್ತೆಯನ್ನು ಅವರು ಇಟ್ಕೊಳ್ಬೇಕು ಅನ್ನುವಂಥ ನಿರ್ಧಾರವನ್ನು ತಗೊಳ್ಳೋದು ತಡ ಆಗಿರುವ ಕಾರಣಕ್ಕಾಗಿ ಈ ರಸ್ತೆ ತಡ ಆಗಿದೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಹಲವಾರು ಕೆಲಸಗಳು ಬಾಕಿ ಇದ್ದಾವೆ. ತುಂಬ ಕಡೆ ಸರ್ವಿಸ್ ರೋಡ್ಗಳು ಬಾಕಿ ಇದ್ದಾವೆ. ತುಂಬ ಆಕ್ಸಿಡೆಂಟ್ ಆಗ್ತಾ ಇದೆ ಅನ್ನುವಂಥ ವರದಿ ಇದೆ. ಆದರೆ ಈ ಒಂದು ಮಳೆಗಾಲ ಆದ ತಕ್ಷಣ ಇದನ್ನು ಮತ್ತೆ ನಾಳೆ 15ರಿಂದ ಪಾರ್ಲಿಮೆಂಟ್ ಸೆಷನ್ ಶುರುವಾಗುತ್ತೆ. ನಿತಿನ್ ಗಡ್ಕರಿ ಅವರಿಗೆ ಇನ್ನೊಂದ್ಸರಿ ಮಾತಾಡಿ ಆ ಕಂಪನಿಯವರನ್ನು ಕರೆಸಿ ಮಾತಾಡಿ ತಕ್ಷಣ ಕೆಲಸವನ್ನು ಪೂರ್ಣ ಮಾಡೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇನ್ನು ಟೋಲ್ ಸಂಗ್ರಹದ ಬಗ್ಗೆ ಮಾತನಾಡಿದ ಅವರು ಸರ್ಕಾರವೇ ರಸ್ತೆ ಅಭಿವೃದ್ಧಿಪಡಿಸಿದ ಜಾಗದಲ್ಲಿ ಎಲ್ಲ ಟೋಲ್ ಸಂಗ್ರಹ ಆಗುತ್ತಿಲ್ಲ. ಆದರೆ ಖಾಸಗಿಯವರು ಅಭಿವೃದ್ಧಿಪಡಿಸಿದ ರಸ್ತೆಗೆ ಟೋಲ್ ಸಂಗ್ರಹ ಮಾಡಲಾಗ್ತಿದೆ. ದೇಶದ ನಾನಾ ಭಾಗದಲ್ಲಿ ಇದೇ ರೀತಿ ನಡೆಯುತ್ತಿದೆ. ಅವೈಜ್ಞಾನಿಕ ಟೋಲ್ ಸಂಗ್ರಹದ ಬಗ್ಗೆನೂ ಹೆದ್ದಾರಿ ಸಚಿವರಲ್ಲಿ ಮಾತುಕತೆ ನಡೆಸಲಾಗುವುದೆಂದರು. ನ್ಯಾಷನಲ್ NHಗೆ ಮತ್ತು NHIಗೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಹಾಗೆ ಎಲ್ಲೆಲ್ಲಿ ನ್ಯಾಷನಲ್ ಹೈವೇಸ್ ಇದೆ ಸರ್ಕಾರದಿಂದ ಇನ್ವೆಸ್ಟ್ ಮಾಡಿ ಕೆಲಸವನ್ನು ಮಾಡಿದ್ದಾರೆ, ಅಲ್ಲಿ ಮಾಡಿದ್ದಾರೆ. ಯಾವುದು ಪ್ರೈವೇಟ್ ಕಂಪನಿ ಇದೆ ಅದನ್ನು ಮನೆಯಿಂದ ಕೊಟ್ಟಿದ್ದಾರೆ. ಅದಕ್ಕಾಗಿ ಅದನ್ನು ಸರ್ಕಾರ ಮತ್ತೊಂದು ಸರಿ ರೀಥಿಂಕ್ ಮಾಡಬೇಕು ಮತ್ತು ಪ್ರೈವೇಟ್ ಅವರ ರಸ್ತೆ ನಿರ್ಮಾಣ ಮಾಡಿದಲ್ಲಿ ಏನು ಮಾಡ್ಬೋದು ಅನ್ನುವಂಥದ್ದನ್ನು ಕೂಡ ಯೋಚನೆ ಮಾಡಬೇಕು. ಯಾಕಂದರೆ ಈಗಲೇ ನಿಮಗೆ ಗೊತ್ತಿದೆ ನಿತಿನ್ ಗಡ್ಕರಿ ಅವರು ನ್ಯಾಷನಲ್ ಹೈವೇ ಎಲ್ಲಿ ಸರ್ಕಾರ ನಿರ್ಮಿತ ನ್ಯಾಷನಲ್ ಹೈವೇ ಇದೆ ಅಲ್ಲಿ ಯಾವುದೇ ಟೋಲನ್ನು ಇಟ್ಟಿಲ್ಲ. ಅಂದರೆ ಅದನ್ನು ರೋಡ್ ಟ್ಯಾಕ್ಸ್ ಮೇಲೆ ಹಾಕಿದ್ದಾರೆ. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.